ಒಂದು ನಿನ್ನೆದು ವ್ಲಾಗ್ ಇನ್ನೂ ಕೂಡ ಹೋಗಲಿಲ್ಲ. ಒಂದು ಇವಾಗ 8 ಗಂಟೆ ಆಗಿದೆ, ಇನ್ನೂ ಕೂಡ ಹೋಗಲಿಲ್ಲ. ಒಂದು 40% ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ನಂದು ನಿನ್ನೆದು ವ್ಲಾಗ್ ಇನ್ನೂ ಕೂಡ ಹೋಗಲಿಲ್ಲ. ಒಂದು ಇವಾಗ 8 ಗಂಟೆ ಆಗಿದೆ, ಇನ್ನೂ ಕೂಡ ಹೋಗಲಿಲ್ಲ. ಒಂದು 40% ಹೋಗಿರ್ಬೋದು ಅಷ್ಟೇ. ಇನ್ನು ಉಳಿದದ್ದು ಎಷ್ಟೊತ್ತಿಗೆ ಹೋಗ್ತದೆ, ಎಷ್ಟೊತ್ತಿಗೆ ಅಪ್ಲೋಡ್ ಆಗ್ತದೆ ಗೊತ್ತಿಲ್ಲ. ಆದರೂ ಕೂಡ ನಾಳೆದು ವ್ಲಾಗಿಗೆ ಇವತ್ತೇ ಪ್ರಿಪೇರ್ ಮಾಡ್ಕೊಳ್ತಿದ್ದೇನೆ. ಸೊ ನಾನು ಹೇಗೆ ಈಗ ವ್ಲಾಗ್ ಮಾಡೋದು ಅಂತ ಹೇಳಿದರೆ, ಇವಾಗ ಒಂದು ಮಧ್ಯಾಹ್ನ ತನಕ ವ್ಲಾಗ್ ಮಾಡ್ತೇನೆ, ಮತ್ತು ಅದನ್ನು ಎಡಿಟ್ ಮಾಡಿ ಒಂದು ಸಂಜೆಗೆ ಆಗುವಾಗ ಹಾಕಿಬಿಡ್ತೇನೆ. ಮುಂಚಿನ ಹಾಗೆ ಸಂಜೆ ತನಕ ವ್ಲಾಗ್ ಮಾಡಿ ನೈಟ್ ಎಡಿಟ್ ಮಾಡಿ ಬೆಳಿಗ್ಗೆ ಅಪ್ಲೋಡ್ ಮಾಡೋದಲ್ಲ. ಇವಾಗ ನಾನು ರಾತ್ರಿ ಅಪ್ಲೋಡ್ಗಿಟ್ರೆ ಕೆಲವೊಮ್ಮೆ ಹೋಗ್ತದೆ, ಕೆಲವೊಮ್ಮೆ ಹೋಗೋದಿಲ್ಲ. ಅದು ನೆಟ್ವರ್ಕ್ ಇದು ಎಂತ ಅಂತ ಗೊತ್ತಾಗೋದಿಲ್ಲ. ನಿನ್ನೆದು ಬೇಗ ಹೋಗಿತ್ತು ವ್ಲಾಗು. ನಿನ್ನೆ ಅಂದರೆ ನಿನ್ನೆ ಬೆಳಿಗ್ಗೆ ಹಾಕಿದ್ದೆ, ಅದು ಬೇಗ ಹೋಗಿತ್ತು. ಇವತ್ತು ಬೆಳಿಗ್ಗೆ ಹಾಕಿದ್ದು ಇನ್ನೂ ಕೂಡ ಹೋಗಲಿಲ್ಲ. ಯಾಕೆಂದರೆ ಗೊತ್ತಿಲ್ಲ ನನಗೆ, ಎಂಥ ಪ್ರಾಬ್ಲಮ್ಮು ಎಂತ ಆಗ್ತದೆ ಅಂತ ಸಹ ಗೊತ್ತಾಗ್ತಿಲ್ಲ. ಸೊ ಹೋದಾಗ ಹೋಗ್ತದೆ. ಆದರೂ ಡೈಲಿ ವ್ಲಾಗ್ ಮಾಡಬೇಕು ಅಂತ ಉಂಟು. ಡೈಲಿ ವ್ಲಾಗ್ ಮಾಡ್ತಿದ್ದೇನೆ. ಎಲ್ಲರೂ ಕೂಡ ಡೈಲಿ ವ್ಲಾಗ್ ಮಾಡಿ, ಡೈಲಿ ವ್ಲಾಗ್ ಮಾಡಿ ಅಂತ ಮುಂಚೆಯಿಂದ ಹೇಳ್ತಿದ್ರಿ. ಅದಕ್ಕೆ ಡೈಲಿ ವ್ಲಾಗ್ ಮಾಡ್ತಿದ್ದೇನೆ. ಮತ್ತು ಏನಂತ ಹೇಳಿದರೆ, ಇದು ಎಷ್ಟೊತ್ತಿಗೆ ಹೋಗ್ತದೆ, ಇವತ್ತು ಎಷ್ಟೊತ್ತಿಗೆ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗೆ ಪುದೀನ ನೋಡಿ, ಅಕ್ಕ ನೆಟ್ಟದು ಇಷ್ಟ ಆಗಿದೆ. ಇನ್ನು ಇದರ ಸುತ್ತ ಇರೋ ಹುಲ್ಲೆಲ್ಲ ಕೀಳಬೇಕು. ಇದು ಎಲ್ಲ ಹುಲ್ಲುಂಟಲ್ಲ, ಭಾರಿ ಕಷ್ಟ ಎಳಕಿಸ್ಲಿಕ್ಕೆ. ಗೊಬ್ಬರ ಇಟ್ಟು ಅದರ ಮೇಲೆ ಹುಲ್ಲು ಬರೋದೇ ಬೇರೆ, ಮಣ್ಣು ಮೇಲೆ ಬರೋ ಹುಲ್ಲೇ ಬೇರೆ. ಹಾಗಾಗಿ ಇದು ಮಣ್ಣು ಮೇಲೆ ಬಂದದ್ದು. ಇಲ್ಲಿ ಅವತ್ತೆಲ್ಲ ಗೊಬ್ಬರ ಹಾಕಿದ್ದಿಲ್ಲ, ಹಾಗಾಗಿ ಎಲ್ಲ ಮಣ್ಣಲ್ಲೇ ಉಂಟು. ಇನ್ನು ಇದನ್ನು ಕ್ಲೀನ್ ಮಾಡಬೇಕು. ಜೂನಿ ಮರಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾಳೆ. ಒಂದನ್ನು ಕರ್ಕೊಂಡೋಗಿ ಆಯಿತು, ಒಂದನ್ನು ಕರ್ಕೊಂಡೋಗಿ ಜಾಗ ಎಲ್ಲ ಸೆಟ್ ಮಾಡಿ ಒಂದು 10 ಮಿನಿಟ್ಸ್ ಆಗಿ ಈಗ ಬಂದಿದ್ದಾಳೆ ಇನ್ನೊಂದನ್ನು ಕರ್ಕೊಂಡು ಹೋಗಲಿಕ್ಕೆ. ಅಟ್ಟಕ್ಕೆ ಹೋದ್ಲು. ಇನ್ನು ನಾನು ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಮರಿಗಳನ್ನು. ಇಬ್ಬರು ಅಕ್ಕ ತಂಗಿಯರು ಅಟ್ಟದಲ್ಲೇ ಇದ್ದಾರೆ. ಹಾಲು ಕರೀಲಿಕ್ಕೆ ನೋಡಿ ಯಾರೆಲ್ಲ ಬಂದಿದ್ದಾರೆ ಅಂತ. ನಾನು ಹೊರಡಲಿಲ್ಲಾದರೆ ಇಲ್ಲೇ ಇರ್ತಾರೆ. ಒಂದು ಹಾಲು ಕರೆದಾಯಿತು, ಇನ್ನು ಇವರಿಗೆ ಅರ್ಧ ಲೀಟ್ರ್ ಹಾಕಬೇಕಲ್ಲ ಹಾಲು. ಹೀಗೆ ಅಂದ್ಕೊಂಡು ಹೋಗ್ಲಿಕ್ಕೆ ಯಾರೆಲ್ಲ ಇದ್ದಾರೆ ನೋಡಿ. ಇವರಿಬ್ಬರಿದ್ದಾರೆ, ಜೂಲಿ ಬಂದ್ಲು, ಇನ್ನೊಂದು ಮಿಸ್ಸಿಂಗ್ ಅಲ್ಲ, ಹಾಂ ಪಡಿ ಕೂಡ ಬಂದಿದ್ದಾನೆ.
ಹಾಯ್ ಗೈಸ್, ನಾನು ನಿನ್ನೆ ವ್ಲಾಗ್ ಮತ್ತು ಇವತ್ತಿನ ವ್ಲಾಗನ್ನು ಒಟ್ಟಿಗೆ ಹಾಕ್ತಿದ್ದೇನೆ. ಯಾಕಂತ ಹೇಳಿದರೆ ನಿನ್ನೆ ಸೆಂಡ್ ಆಗಲಿಲ್ಲ, ಹಾಗಾಗಿ ಮೊನ್ನೆ ವ್ಲಾಗನ್ನು ನಿನ್ನೆ ಸೆಂಡ್ ಮಾಡಿದ್ದು, ಮತ್ತು ನಿನ್ನೆದನ್ನು ಇವತ್ತು ಜೊತೆಗೆ ಆ್ಯಡ್ ಮಾಡಿ ನಾಳೆ ವ್ಲಾಗಿಗೆ ಹಾಕ್ತಾಯಿದ್ದೇನೆ. ಹಾಗೆ ಬೆಳಗ್ಗೆದು ನಂದು ಕೆಲಸ ಎಲ್ಲ ಆಯಿತು, ತಿಂಡಿ ಆಯಿತು, ಇನ್ನೊಂದು ಚಟ್ನಿ ಮಾಡಬೇಕು. ದನಗಳಿಗೆಲ್ಲ ಕುಡಿಲಿಕ್ಕೆಲ್ಲರಿಗೂ ಕೊಟ್ಟಾಯಿತು. ಇನ್ನು ಅಪ್ಪ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಆಯಿತು. ನಾನು ನಿನ್ನ ಮನೆಗೆ ಹೋಗೋದು, ಅಪ್ಪ ಚೂರು ಮುಂದೆ ಹೋಗಿ ಆಯಿತು. ನನಗೆ ಕಾಲು ನೋವಲ್ಲ, ಹಾಗೆ ನಿಧಾನಕ್ಕೆ ಹೋಗ್ತಿದ್ದೆ ನಾನು. ಹಾಗೆ ಸೊಪ್ಪಿರುವಲ್ಲಿ ಹುಡ್ಕೊಂಡು ಬಂದು ಕಟ್ಟಬೇಕು, ಇಲ್ಲಂತಂದರೆ ಅವರನ್ನು ಕಟ್ಟಿ ಹಾಕಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ ತನಕ ಸ್ವಲ್ಪ ದೂರ, ಮನೆಯಿಂದ ತುಂಬ ದೂರ ಉಂಟು, ಇಲ್ಲಿ ತನಕ ಬಂದು ಕಟ್ಟಿ ಹಾಕಿ ಈಗ ಮನೆಗೆ ಹೋಗ್ತಿದ್ದೇನೆ. ದನ ಚೇಂಜ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಎಲ್ಲರೂ ಬರ್ತಿದ್ದಾರೆ ನನ್ನೊಟ್ಟಿಗೆ. ಶನು ಶನು ಬನ್ನಿ ಬನ್ನಿ, ಬರೋರೆಲ್ಲರೂ ಬನ್ನಿ. ಇವರಿಬ್ಬರು ಬರೋದು ನೋಡಿ. ನಾನೆಲ್ಲೋ ಸ್ವೀಟ್ ತರಲಿಕ್ಕೆ ಹೋಗ್ತಿದ್ದೇನೆ, ರಸ್ಕ್ ತರಲಿಕ್ಕೆ ಹೋಗ್ತಿದ್ದೇನೆ ಅಂತೇಳಿ ಇಬ್ಬರೂ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಮನೆ ಹತ್ರ ಎಲ್ಲ ನಾವು ಅರ್ಧ ಕಾಡಿಗೆ ತಲುಪಿದ್ದೇವೆ ದನಗಳ ಹತ್ರ ಹೋಗಲಿಕ್ಕೆ. ಹೋಗುವಾಗ ಒಬ್ಬರಲ್ಲ ಒಬ್ಬರು ಮಿಸ್ ಆಗ್ತಾರೆ ಅಂತ ಅನಿಸ್ತದೆ ನನಗೆ. ಇವಳು ನೋಡಿ ಇಲ್ಲಿದ್ದಾಳೆ, ಅವಳನ್ನು ಫಾಲೋ ಮಾಡಿಕೊಂಡು ಇವಳು ಕೂಡ ಬಂದಳು. ಇವಳು ಮನೇಲಿ ಇರಬೇಕಾದವಳು ಇಲ್ಲಿ ಯಾಕೆ ಬಂದಿದ್ದಾಳಪ್ಪ ಅಂತ. ಜಮಿ ಮತ್ತು ಮಂಗು ಮರಿಗಳನ್ನು ಅಟ್ಟಕ್ಕೆ ಬಿಸಾಡಿ ಬಂದು ಆ ಸೆಕೆಯಲ್ಲಿ ಬೇಯಲಿಕ್ಕೆ ಇಟ್ಟು ಇವಳು ನೋಡಿ ಚಂದ ಬಂದು ಮಂಚದಡಿಯಲ್ಲಿ ಮಲಗಿದ್ದಾಳೆ, ತಂಪು ಟೈಲ್ಸಲ್ಲಿ. ನಾನು ಮೊನ್ನೆ ಹೇಳಿದೆ ಈ ಕಡೆ ತಂದು ಇಡು ಅಂತ. ಈ ಬೆಕ್ಕೋಳಿ ಹೇಳಿದರೆ ಗೊತ್ತಾಗ್ತದ? ಪಾಪ ಅದು ಸೆಕೆಗೆ ಬೊಬ್ಬೆ ಹಿಡಿತದೆ ಅಟ್ಟದಲ್ಲಿ. ಇವಳು ನೋಡಿ ಇಲ್ಲಿ ಬಂದು ಚಂದ ಮಲಗಿದ್ದಾಳೆ. ಭಾವನವ್ರು ಬಂದಿದ್ದರು, ಇವಾಗ ಊಟ ಮಾಡಿ ಎಲ್ಲ ಹೊರಟರು. ಅಪ್ಪ ಸಹ ಅವರೊಟ್ಟಿಗೆ ಹೋಗ್ತಿದ್ದಾರೆ, ಅವರಿಗೆ ಸ್ವಲ್ಪ ಥಿಂಗ್ಸ್ ಎಲ್ಲ ತರಲಿಕ್ಕೆ ಉಂಟು ಮನೆಯಿಂದ. ಹಾಗೆ ಮತ್ತು ಪ್ರಮೋದಣ್ಣ ಬಂದಿದ್ದರು. ಅವರು ಯಾಕೆ ಬಂದಂತ ಹೇಳಿದರೆ, ನಂದು ಮೊನ್ನೆ ಆಕ್ಸಿಡೆಂಟ್ ಆದಾಗ ಸ್ಕೂಟಿದು ಸರಿ ಮಾಡಲಿಕ್ಕೆಲ್ಲ ಇತ್ತಲ್ಲ, ಅಂದರೆ ಅದನ್ನು ಶೋರೂಮಿಗೆ ಕೊಡಲಿಬೇಕಿತ್ತು. ಹಾಗಾಗಿ ಶೋರೂಮಲ್ಲಿ ಮಾತಾಡಿದ್ದು, ಇನ್ಶೂರೆನ್ಸಿದು ಎಲ್ಲ ಕ್ಲೇಮ್ ಮಾಡಲಿಕ್ಕೆ ಹಾಗೆ ಎಲ್ಲ ಮಾತಾಡಿದ್ದೆಲ್ಲ ಭಾವನೆ. ಹಾಗೆ ನಿನ್ನೆ ಕಾಲ್ ಬಂದಿತ್ತು, ಸ್ಕೂಟಿ ಸರಿಯಾಗಿದೆ, ನೀವು ತೊಗೊಂಡು ಹೋಗ್ಬೋದು ಅಂತ. ಹಾಗೆ ಭಾವನವ್ರು ಇವತ್ತು ಬಂದು ಅದರದ್ದೆಲ್ಲ ಸೆಟಲ್ಮೆಂಟ್ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿ ಸ್ಕೂಟಿಯನ್ನು ಮನೆ ತನಕ ತಂದುಬಿಟ್ಟು ಊಟ ಮಾಡಿ ಹೊರಟರು. ಮತ್ತು ಅವರು ತುಂಬ ಅರ್ಜೆಂಟಲ್ಲಿದ್ದರು, ಅಂದರೆ ಅವರಿಗೆ ಮತ್ತೆ ಸಕಲೇಶಪುರಕ್ಕೆಲ್ಲ ಹೋಗಲಿಕ್ಕಿತ್ತು. ಹಾಗೆ ಹೋಗುವಾಗ ಅಪ್ಪ ಕೂಡ ಹೋದರು. ಮತ್ತು ನಂದು ಸ್ಕೂಟಿ ಕೂಡ ಬಂದಿದೆ. ಇನ್ನು 1 ತಿಂಗಳು ಮುಟ್ಲಿಲ್ಲ ನನ್ನ ಸ್ಕೂಟಿಯನ್ನು, ಹಾಗಾಗಿ ಇವಾಗ ಮುಟ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ನನಗೆ. ಗ್ಯಾಪ್ ಆಗಿ ಇವಾಗ ನಾನೇ ಅದನ್ನು ಬಿಸಿಲಲ್ಲಿ ಇದನ್ನು ತಿರುಗಿಸಿ ನೆರಳಲ್ಲಿ ಇಟ್ಟಿದ್ದೇನೆ. ಹಾಗೆ ಟೀ ಟೈಮ್. ರಸ್ಕ್ ಬೇಕಾದವರು ಎಲ್ಲರೂ ಕೂಡ ಬಂದರು.